ಪವಿತ್ರ ಗೌಡ ಕೊಲೆಯಲ್ಲಿ ಭಾಗಿಯಾಗಿಲ್ಲ. ಪವಿತ್ರ ಗೌಡ ಪರ ವಕೀಲರು ವಾದವನ್ನ ಮಾಡ್ತಾರೆ, ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅವರು, ಬಟ್ ಹೋಗಿ ಚಪ್ಪಲಿಯಿಂದ ಮಾತ್ರ ಹೊಡೆದು ಬಂದು ವಾಪಸ್ಸಾಗಿದ್ದಾರೆ. ಇಟ್ ಮೀನ್ಸ್ ಕ್ರೈಮ್ ಆಗಿದೆ, ಕ್ರೈಮ್ ಸೀನಿಗೆ ಅವ್ರು ಹೋಗಿದ್ದಾರೆ. ಸೊ ಪವಿತ್ರ ಗೌಡ ಅಲ್ಲಿ ಸಾಕ್ಷಿಯಾಗಿ ನಿಂತ್ಕೊಳ್ತಾ ಇದ್ದಾರೆ. ಪವಿತ್ರ ಗೌಡ ಸಾಕ್ಷಿಯಾಗಿ ನಿಂತ್ಕೊಳ್ಬೇಕಾಗತ್ತೆ ಈ ಪ್ರಕರಣದಲ್ಲಿ ಆಗಿದ್ದಾರೆ. ಯಾಕೆ ಅಂತಂದ್ರೆ ಪವಿತ್ರ ಗೌಡ ಪರ ವಕೀಲರು ಹೇಳ್ತಾ ಇರುವಂತದ್ದು, ಹೋಗಿ ಚಪ್ಪಲಿಯಿಂದ ಹೊಡೆದು ಪವಿತ್ರ ಗೌಡ ವಾಪಸ್ಸಾಗಿದ್ದಾರೆ. ಇಟ್ ಮೀನ್ಸ್ ಕ್ರೈಮ್ ಸೀನ್ ಅಲ್ಲಿ ಪವಿತ್ರ ಗೌಡ ಅವರು ಇದ್ರು. ಆದ್ರೆ ಕೊಲೆಗೆ ಸಂಬಂಧ ಇಲ್ಲ ಅಂತಂದ್ರೆ ಹೆಂಗಾಗತ್ತೆ? ಕೊಲೆಗೆ ಸಂಬಂಧ ಇಲ್ಲ ಅಂತಂದ್ರೆ ಅವರು ಒಂದು ಏಟ್ ಹೊಡೆದ್ರೂ ಕೂಡ ಕೊಲೆಯಲ್ಲಿ ಭಾಗಿನೇ, ಚಪ್ಪಲಿಯಲ್ಲಿ ಹೊಡೆದು ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗಿದ್ದಾಗ ಅಲ್ಲಿ ರೇಣುಕಾಸ್ವಾಮಿಯನ್ನ ಶೆಡ್ನಲ್ಲಿ ಇಟ್ಟಿದ್ರು, ರೇಣುಕಾಸ್ವಾಮಿಯನ್ನ ಹೊಡೆದ್ರು. ಸೊ ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹೊಡೆದ್ರು, ಒಂದು ಏಟ್ ಕೊಟ್ಟಿದ್ದಾರೆ ಚಪ್ಪಲಿಯಲ್ಲಿ. ಹಾಗಿದ್ದಾಗ ಸ್ಥಳದಲ್ಲಿ ಯಾರ್ಯಾರಿದ್ರು ಅನ್ನೋದಕ್ಕೆ ಪವಿತ್ರ ಗೌಡರನ್ನ ಸಾಕ್ಷಿಯಾಗಿ ನಿಂತ್ಕೊಳ್ಬೇಕಾಗತ್ತೆ. ಈಗ ಅವರು ಮೊದಲನೇ ಆರೋಪಿಯಾಗಿದ್ದಾರೆ, ಇದರಲ್ಲಿ ಸಾಕ್ಷಿಯಾಗಿ ತಗೊಳ್ಬೇಕಾಗತ್ತೆ ಪವಿತ್ರ ಗೌಡ ಪರ ವಕೀಲರು ವಾದ ಮಾಡೋ ರೀತಿಯಲ್ಲಿ ನೋಡೋದಾದ್ರೆ. ಯಾಕೆಂದರೆ ಸ್ಥಳಕ್ಕೆ ಹೋಗಿದ್ದಾರೆ, ಅವರು ಕ್ರೈಮ್ ಸೀನಿಗೆ ಹೋಗಿದ್ದಾರೆ, ಗೊತ್ತಿದೆ ಕ್ರೈಮ್ ಸೀನಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿ. ಸಾಕ್ಷಿಯಾಗಿ ಕನ್ಸಿಡರ್ ಮಾಡಬೇಕಾಗತ್ತೆ ಪವಿತ್ರ ಗೌಡ ಅವ್ರನ್ನ. ಅಂಥದ್ದು ನಡೆದೇ ಇಲ್ಲ, ನಾವು ಹೋಗೇ ಇಲ್ಲ ಅಂದರೆ ಬೇರೆ ಮಾತು. ಇಲ್ಲಿ ಅವ್ರು ಹೇಳೋದೇನು ಅಂತಂದರೆ, ನಮ್ಮ ಕ್ಲೈಂಟ್ ಕೊಲೆ ಮಾಡಿಲ್ಲ, ಬಟ್ ಅಲ್ಲಿ ಹೋಗಿದ್ರು, ಹೋಗಿ ಚಪ್ಪಲಿಯಲ್ಲಿ ಹೊಡೆದು ಬಂದರು ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಅಪರಾಧ ನಡೆದ ಜಾಗಕ್ಕೆ ಅವರು ಹೋಗಿದ್ರು, ಅಪರಾಧ ಕೃತ್ಯ ಏನು ನಡೀತಾ ಇತ್ತು ಆ ಜಾಗದಲ್ಲಿ ಅವರಿದ್ದರು, ಆ ಕೃತ್ಯವನ್ನು ಎಸಗ್ತಾ ಇರೋರು ಯಾರು ಅನ್ನುವಂಥ ಸಾಕ್ಷಿಯನ್ನು ಪವಿತ್ರ ಗೌಡ ಮೂಲಕವೇ ಹೇಳಿಸ್ಬೇಕು. ಸಾಕ್ಷಿಯಾಗಿ ನಿಂತ್ಕೊಳ್ತಾರೆ, ಜೊತೆಗೆ ಕೃತ್ಯದಲ್ಲೂ ಕೂಡ ಭಾಗಿಯಾಗ್ತಾರೆ. ಸತ್ತವನಿಗೆ ಒಂದು ಏಟು ಹೊಡೆದಿದ್ರು ಮುಗಿದೋಯ್ತಲ್ಲ, ಸಾಯ್ತಾ ಇದ್ದವನಿಗೆ ಅಲ್ಲಿ ಬಿಡಿಸುವಂಥ ಕೆಲಸ ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಆಗೇನು ಬರುತ್ತೆ? ಹೋಗಿದ್ರು ಚಪ್ಪಲಿಯಲ್ಲಿ ಹೊಡೆದು ಬಂದರು ಅಂತಾರೆ. ಇಂಟೆನ್ಷನ್ ಏನು? ಹೊಡೆಸಬೇಕು ಅಂತ, ಹೊಡಿಬೇಕು ಅಂತ. ನಾವು ಹೇಳೋದು, ವಕೀಲರು ಹೇಳ್ತಾ ಇರುವಂಥದ್ದು ಈ ಥರ ಹೇಳಬೇಕು. ವಕೀಲರು ಹೇಳ್ತಾ ಇರೋದೇನು? ಕ್ರೈಮ್ ಸೀನಿಗೆ ಹೋಗಿದ್ರು, ಚಪ್ಪಲಿಯಲ್ಲಿ ಹೊಡೆದು ಬಂದರು, ಕೊಲೆ ಮಾಡಿಲ್ಲ ಅವರು. ಏನದರ ಅರ್ಥ? ಏನದರ ಅರ್ಥ? ಯಾರಿದ್ರು ಜಾಗದಲ್ಲಿ ಆಗಿದ್ದಾಗ? ಯಾರು ಕರ್ಕೊಂಡು ಹೋಗಿದ್ರು? ಇವೆಲ್ಲವೂ ಬರಬೇಕಲ್ಲ. ನಾನು ಹೋಗೇ ಇಲ್ಲಪ್ಪ, ನನಗೆ ಗೊತ್ತೇ ಇಲ್ಲ ಏನಾಗಿದೆ, ನನಗೆ ಯಾವುದು ತಿಳ್ಕೊಂಡಿಲ್ಲ, ಬರೀ ಫೋನಲ್ಲಿ ಮಾತ್ರ ನನಗೆ ತಿಳ್ಕೊಂಡೆ ಅಂತಂದರೆ ಬೇರೆ. ಬಟ್ ಘಟನೆ ಸ್ಥಳಕ್ಕೆ ಹೋಗ್ಬಿಟ್ಟು ಚಪ್ಪಲಿಯಲ್ಲಿ ಅಷ್ಟೇ ಹೊಡೆದು ಬಂದರು, ನಾನು ಕೊಲೆನೇ ಮಾಡಿಲ್ಲ ಅಂತಂದ್ರೆ ಅದರ ಅರ್ಥ ಏನು? ಅದರ ಅರ್ಥ ಏನು? ಏನಪ್ಪ, ಭಾಳ 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 ವಿಶೇಷವಾಗಿ ನಡೆಸುತ್ತೆ. ಆಮೇಲೆ ಇನ್ನೊಬ್ಬರು ವಕೀಲರು ಹೇಳ್ತಾರೆ, ನಮ್ಮ ಕ್ಲೈಂಟು ಆ ಜಾಗದಲ್ಲಿ ಹ್ಯುಮ್ಯಾನಿಟಿಯನ್ನು ತೋರಿಸಿದ್ರು ಅಂತ ಹೇಳ್ತಾರೆ. ಅಂದರೆ ಹೊಡೆಯೋದೆಲ್ಲ ಬೇಡ ಅಂತ ಹೇಳಿ.